ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು. ಇವತ್ತಿನ ವಿಷಯ ಬಹಳ ಅದ್ಭುತವಾಗಿದೆ. ಕಣ್ಣಿಗೆ ಕಾಣದ ಇತಿಹಾಸ ಸ್ಥಳಗಳ ಅನಾವರಣ ಈ ವಿಡಿಯೋ ಮೂಲಕ ನಿಮಗೆಲ್ಲ ತಂದಿದ್ದೀನಿ. ಹೊತ್ತು ಒಂದೊಂದು ಕಲ್ಲು ಕೂಡ ಇತಿಹಾಸ ಹೇಳುತ್ತೆ. ಅದೆಷ್ಟು ಸ್ಮಾರಕಗಳು, ಅದೆಷ್ಟು ದೇವಾಲಯಗಳು, ಅದೆಷ್ಟು ಕೋಟೆ ಕೊತ್ತಲುಗಳು, ಸಣ್ಣ ಪುಟ್ಟ ವಿಷಯಗಳನ್ನ ಹೇಳಲು ಹೊರಟಿದ್ದೀನಿ. ಇಡೀ ಇತಿಹಾಸವನ್ನ, ಬಿಜಾಪುರದ ಇತಿಹಾಸಗಳನ್ನ, ಒಂದೊಂದು ಕಲ್ಲಿನಲ್ಲಿ ಒಂದೊಂದು ಇತಿಹಾಸ ವಿಷಯ ಹೇಳುವ ಬಯಕೆ, ಅದಕ್ಕೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಬೇಕು. ಬನ್ನಿ, ನನ್ನ ಜೊತೆ ಕೈ ಜೋಡಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಜಾಯಿನ್ ಕೂಡ ಆಗಿ ನಮ್ಮ ಚಾನಲ್ಗೆ. ಒಂದೊಂದು ಕೋಟೆ ತಿರುನಲ್ಲಿ ಅದೆಷ್ಟು ಕಥೆ ಇವೆ, ಅದೆಷ್ಟು ರಕ್ತ ತರ್ಪಣವಾಗಿದೆ, ಶೂರರ ಧೀರರ ವಿಷಯ ಇವೆ, ಶಾಸನಗಳು ಏನು ಹೇಳುತ್ತೆ ನೋಡೋಣ. ಒಂದೊಂದು ಕೋಟೆ ತಿರುವಿನಲ್ಲಿ ಸಾಹಸ ವೀರರ ಕಥೆಗಳು ಅಡಗಿವೆ, ಹುಡುಕಬೇಕಿದೆ. ಕೆಲವರು ಮಾತ್ರ ನೋಡಿದ್ದಾರೆ ಇಂಥ ಸ್ಥಳಗಳನ್ನು, ಆದರೆ ಇಂಥ ವಿಷಯಗಳ ಮಾತ್ರ ನನ್ನ ಚಾನಲಲ್ಲಿ ನೋಡಲಿಕ್ಕೆ ನಿಮಗೆ ಸಿಗತ್ತೆ. ಪ್ರತಿಯೊಂದು ಕೆತ್ತನೆಯ ಕಲ್ಲಿನಲ್ಲಿ ಒಂದೊಂದು ಕಥೆ ಇದೆ, ಬೆವರಿನ ಹನಿ ಇದೆ, ಕಲಾವಿದನ ಕೈಚಳಕವಿದೆ. ದಕ್ಷಿಣ ಭಾರತದ ಅಗ್ರ ಎಂದೇ ಖ್ಯಾತಿ ಪಡೆದ ಬಿಜಾಪುರ ಜಿಲ್ಲೆ ಇತಿಹಾಸ ಬಹಳಷ್ಟಿದೆ. ಹೇಳುತ್ತಾ ಹೊರಟರೆ ನಮ್ಮ ಜೀವಮಾನವೇ ಆಗಲ್ಲ. ಹೀಗಾಗಿ ಪಂಚನದಿಗಳ ಬೀಡು ಬಿಜಾಪುರ ಇತಿಹಾಸ ಬಹಳ ಇದೆ. ಬನ್ನಿ, ಮೆಲುಕು ಹಾಕುತ್ತಾ ಸಾಗೋಣ. ಒಂದೊಂದು ವಿಷಯದೊಂದಿಗೆ ಬರಲಿವೆ ಸಾಕ್ಷ್ಯ ಚಿತ್ರಗಳ ಮೂಲಕ, ದೃಶ್ಯ ಮೂಲಕ ಅವುಗಳನ್ನೆಲ್ಲ ತೋರಿಸುತ್ತಾ ಹೊರಟಿದ್ದೀನಿ. ಈ ಚಾನಲ್ ಮೂಲಕ ತಮ್ಮೆಲ್ಲ ಸಹಾಯ ಸಹಕಾರ ಬೇಕು. ಬನ್ನಿ ನೋಡೋಣ ಏನೇನು ವಿಷಯ ಇದೆ. ನೋಡಿ, ಇದೇ ರಸ್ತೆಯಿಂದ ಇಳಿದು ಬಂದರೆ ಆದಿಲ್ ಶಾಹ ದನ ಕರುಗಳು, ಜಾನುವಾರುಗಳಿಗೆ, ಜನರಿಗೆಲ್ಲ ದಾಹ ತಣಿಸ್ಲಿಕ್ಕೆ ಎಂಥ ವೈಭವಪೂರಿತ ಆ ಆಸ್ತಿಯನ್ನೆಲ್ಲ ಬಿಟ್ಟು ಹೋದರು. ಇವತ್ತು ಅದನ್ನು ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಈ ಕಡೆ ನಮಗೆ ಗಮನ ಇಲ್ಲ, ಸ್ವಚ್ಛತೆ ಅನ್ನೋದು ಏನೂ ಇಲ್ಲ. ನೋಡಿ, ಇಷ್ಟೆಲ್ಲ ವ್ಯವಸ್ಥೆ ಮಾಡಬೇಕಾಗಿತ್ತ? ಒಂದು ಬಾವಿನ ಕೊರೆದು ಜನರಿಗೆಲ್ಲ ನೀರಿನ ದಾಹ ತಣಿಸ್ಲಿಕ್ಕೆ 4,000ಕ್ಕಿಂತ ಬಾವಿಗಳನ್ನು ತೋಡ್ತಾರೆ ಬಿಜಾಪುರದಲ್ಲಿ. ಚಾಂದ್ ಬಾವಡಿ ಇರ್ಬೋದು, ಅಂಥ ಸಣ್ಣ ಸಣ್ಣ ಪುಟ್ಟ ಸಾಕಷ್ಟು ಬಾವಿಗಳನ್ನು ತೋಡ್ತಾರೆ. ಹೀಗಾಗಿ ಆ ನಿಟ್ಟಿನಲ್ಲಿ ನಮಗೆ ಇದು ಕಲಾತ್ಮಕ ನೋಡಿ ಎಷ್ಟು ಇದೆ. ಇದು ಸ್ಟಾರ್ಟಿಂಗದಿಂದ ಬಂದರೆ ಇಲ್ಲಿ ನಿಂತ್ಕೊಂಡು ಮತ್ತೆ ಎಲ್ಲ ಅದರಲ್ಲಿ ನಾವು ಒಳಗಡೆ ಹೋಗಬೇಕಾಗತ್ತೆ. ಭಾಳ ಆಳವಾದ ಪ್ರದೇಶ. ನೋಡಿ, ಇಬ್ಬರೇ ಹೋಗುವಂಥ ರಸ್ತೆ ಇದೆ. ಒಳಗಡೆ ಎಲ್ಲ ಹಾವು ಎಲ್ಲವೂ ಹುಳಪಡಿ ತುಂಬಿದೆ. ಎಷ್ಟು ಎತ್ತರ ಇದೆ ನೀವು ನೋಡಲಿಕ್ಕೆ ನಾವಿಲ್ಲಿ ಮೊಬೈಲ್ದಾಗ ತೋರಿಸಿದ್ರೆ ಗೊತ್ತಾಗಲ್ಲ, ಮೆಜರ್ಮೆಂಟ್ ಮೇಲೆ ನೋಡಿದರೆ ಗೊತ್ತಾಗತ್ತೆ. ಎಷ್ಟು ಕಿರಿದಾದ ರಸ್ತೆ ಇದೆ ಅಂದರೆ ಇಬ್ಬರು ಜನ ಮಾತ್ರ ಹೋಗಲಿಕ್ಕೆ ಅವಕಾಶ ಇದೆ ನೀರನ್ನು ತರಲಿಕ್ಕೆ. ಅಷ್ಟು ಆಳವಾಗಿ ಮಾಡಿ ಮೇಲ್ಗಡೆ ಕಲಾತ್ಮಕವಾಗಿ ಚಿತ್ರಣವನ್ನು ನೀವು ನೋಡ್ತಿದ್ದೀರಿ ಇಲ್ಲಿಲ್ಲ. ಹೀಗಾಗಿ ನೋಡಲಿಕ್ಕೆ ಮಾತ್ರ ಬಾವಿ ಥರ ಕಾಣಲ್ಲ. ಯಾವುದೇ ದಾಳಿ ಆದರೂ ಕೂಡ ಇಲ್ಲಿ ಬಾವಿ ಇತ್ತು ಅನ್ನೋದಕ್ಕೆ ಏನು ಗುರುತಿಸ್ಲಿಕ್ಕೆ ಆಗದ ಥರ ಕಟ್ಟಿದ್ದಾರೆ. ನೆಲ ಮಟ್ಟದಲ್ಲಿ ಕಟ್ಟಿದಂಥ ಬಾವಿಯನ್ನು ನೋಡ್ತೀರಿ. ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಅದೇ ನೋಡಿ, ನೀವು ಕಾಣ್ತಾ ಇದ್ರಲ್ಲ, ಅದೇ ರಸ್ತೆ ಇತ್ತು. ಇಲ್ಲಿ ಬಂದು ನಿಂತ್ಕೊಂಡು ನೋಡಲಿಕ್ಕೆ 2 ದ್ವಾರಗಳನ್ನು ಮುಚ್ಚಲ್ಪಟ್ಟಿದೆ. ಏನಾದರೂ ಅನಾಹುತ ಆಗಬಾರ್ದಂತೇಳಿ ಮುಚ್ಚಿದಾರೋ ಏನೋ ಗೊತ್ತಿಲ್ಲ. ಅಂದಿನ ಕಾಲದಲ್ಲೇ ಮಾಡಿದರು, ಮತ್ತೆ ಯಾಕೆ ಮುಚ್ಚಿದಾರೋ ಗೊತ್ತಿಲ್ಲ. ಅಲ್ಲಿ ಬಳಸಿದಂಥ ಇನ್ನೂ ಕಬ್ಬಿಣದ ವಸ್ತುಗಳನ್ನು ನೋಡ್ತೀವಿ. ನೋಡಿ, ಆಳವಾದ ಭಾಳ ಪುರಾತನ ಬಾವಿ. 12ನೇ ಶತಮಾನದಲ್ಲಿ ಮಾಡಿದಂಥ ಬಾವಿಯನ್ನು
ನಿಮಗೆ ತೋರಿಸ್ತೀನಿ ಎಷ್ಟು ಆಳ ಇದೆ ಅಂಥೇಳಿ. ಬನ್ನಿ ಒಳಗಡೆ ಹೋಗೋಣ. ನೀರನ್ನು ತರಲಿಕ್ಕೆ ಎಲ್ಲ ಆಕಾರದಲ್ಲಿ ಮಾಡಿದಂಥ ರಸ್ತೆಯನ್ನು ಮಾಡಿದ್ದಾರೆ. ಸ್ಟೆಪ್ಗಳಿವೆ. ಎಲ್ಲವೂ ಮುಚ್ಕೊಂಡು ಹೋಗಿಬಿಟ್ಟಿದೆ. ಶಾಸನ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನೋಡಿ ಹೇಗಿದೆ, ಬನ್ನಿ ಸಾಹಸ ಮಾಡಬೇಕಾಗತ್ತೆ. ಕಾಲು ಜಾರಿದರೆ ಕೈಲಾಸ ಅಂತ ಕರಿತೀವಲ್ಲ, ಆ ಥರ ಇದೆ ರಸ್ತೆ. ಎಲ್ಲ ಮುಚ್ಕೊಂಡು ಬಿಟ್ಟಿದೆ. ಯಾವುದೇ ಶಾಸನವನ್ನು ನೋಡಲಿಕ್ಕೆ ಸಿಗ್ತಾ ಇಲ್ಲ. ಯಾಕಂದರೆ ಆದಿಲ್ ಶಾರ್ ಕಟ್ಟಿದ್ದು ನಮಗೆ ಇತಿಹಾಸ ಹೇಳ್ತಾ ಇದೆ. ಹೀಗಾಗಿ ಬರೆಯುವಂಥ ಅವಶ್ಯಕತೆ ಏನೂ ಇಲ್ಲ. ಈಗ ನಾನು ಒಂದು ಎಲ್ ಆಕಾರ ಹೋಗ್ತಾ ಇದ್ದೀನಿ. ನೋಡಿ ಹೇಗಿದೆ. ಸುಮಾರು 40 ಅಡಿ ಆಳ ಇರುವಂಥ ಬಾವಿಯನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ಎಲ್ಲ ಆಕಾರದಲ್ಲಿ ಮಾಡಿದ್ದಾರೆ. ಇದೇ ಮೇಲಿನ ನೋಡ್ತಾ ಇದ್ದೀರಲ್ಲ. ನಮಸ್ಕಾರ, ಹೇಗಿದ್ದೀರಿ? ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಎರಡನೇ ಆದಿಲ್ ಶಾ ಮತ್ತು ಆದಿಲ್ ಶಾ ಯೂಸುಫ್ ಅವರೆಲ್ಲ ಯೂಸುಫ್ ಖಾನ್ ಅವರ ಮಾಡಿದಂಥ 4 ಲಾಖ್ ಬಾವಡಿಗಳನ್ನು ಅಥವಾ 4000 ಬಾವಡಿಗಳನ್ನು ನಿರ್ಮಾಣ ಮಾಡಿದರು. ಅದರ ಒಂದು ಅವಸಾನ ಅಂಚಿನಲ್ಲಿ ಕೈ ಮಾಡಿ ಕರಿತಾ ಇದೆ. ನೋಡಿ ಯಾವ ಥರ ನಿಂತಿದೆ, ಬನ್ನಿ ತೋರಿಸ್ತೀನಿ. ಏನಪ್ಪ ಎಲ್ಲಿ ಅಂದರೆ ಮುಂದೆ ತೋರಿಸ್ತೀನಿ. ಎಷ್ಟು ಕಲಾತ್ಮಕವಾಗಿ, ಎಷ್ಟು ಜನತೆಗೆ ಮತ್ತು ಜಾನುವಾರುಗಳಿಗೆ ಕುಡಲಿಕ್ಕೆ ವ್ಯವಸ್ಥೆ ಮಾಡಿರೋದಕ್ಕೆ ಸಾಕ್ಷಿಗಳು ನಮಗೆ ಇಲ್ಲಿ ಸಿಗ್ತಾ ಇದೆ. ಅಂದರೆ ಲಕ್ಷಾಂತರ ದೀಪಗಳನ್ನು ಉರಿಸಿದರು. 4 ಲಾಖ್ ಚಿರಾಗ್ ಅಂದರೆ ದೀಪಗಳನ್ನು ಎಲ್ಲವನ್ನು ಲೆಕ್ಕಕ್ಕಿಟ್ಟಂಥವ್ರು ಎರಡನೇ ಆದಿಲ್ ಶಾ. ಅವನ ಆಡಳಿತದಲ್ಲಿ ಎಷ್ಟು ದೀಪಗಳನ್ನು ನಗರದಾದ್ಯಂತ ಉರಿಸ್ತಾ ಇದ್ದರು. ಜೊತೆಗೆ ಎಷ್ಟು ಬಾವಿಗಳಿದ್ದು, ಎಷ್ಟು ಚಾವಡಿ ಕಟ್ಟೆಗಳಂದರೆ ನ್ಯಾಯ ಮತ್ತು ಏನಾದರೂ ಹಿರಿಯರು ಕೂತ್ಕೊಳ್ಳಿಕ್ಕೆ ಮಾಡಿದಂಥ ಚಾವಡಿ ಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ದು ಇತಿಹಾಸ ದಾಖಲೆಯಲ್ಲಿದೆ. ಅದರ ಒಂದು ಬಾವಿಗಳನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನ ಇವತ್ತು ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ನಿಂತ್ಕೊಂಡಿದೆ. ಎಲ್ಲಿ ಇದೆಯಪ್ಪ ಅಂದರೆ ಇದು ನಾವು ಬಿಜಾಪುರ ಮತ್ತು ಜಮಖಂಡಿ ರಸ್ತೆಯಿಂದ ಒಳಗಡೆ ನಾವು ಬೈಪಾಸ್ ತೊಗೊಂಡಾಗ ಇಟಂಗಿಹಾಳ ರೋಡರಿಂದ ಅತನಿ ರೋಡ್ ಮಾರ್ಗವಾಗಿ ಬೈಪಾಸ್ ತೊಗೊಂಡಾಗ ಬಲಗಡೆ ಸಿಗೋದೆ ಸರ್ಕಾರಿ ಆಸ್ಪತ್ರೆ. ಬಲಬದಿ ತಿರುವಿನಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ನೋಡಲಿಕ್ಕೆ ಏನೂ ಕಾಣಲ್ಲ ಹೊರಗಿನಿಂದ, ಆದರೆ ಒಳಗಡೆ ಭಾಳ ಅಚ್ಚುಕಟ್ಟಾದ ಬಾವಿ. ಯಾವ ಥರ ಕಟ್ಟಿದ್ದಾರೆ ಅನ್ನೋದು ತೋರಿಸ್ತೀನಿ. ನೋಡಿ, ಭಾಳ ಆಳವಾದಂಥ ಬಾವಿಯನ್ನು ನೋಡ್ತೀವಿ. ಆ ಕಡೆ ದ್ವಾರ ಮುಚ್ಕೊಂಡಿದೆ, ನೀವು ನೋಡ್ತಿದ್ರಲ್ಲ. ಈ ದ್ವಾರ ಈ ಕಡೆಯಿಂದ ನಾವು ಬರಬೇಕು. ಈ ಕಡೆಯಿಂದ ನಾವು ಬಂದರೆ ಅದು ನೆಕ್ಸ್ಟ್ ದ್ವಾರ ಇದೆ. ನೋಡ್ಕೊಳ್ಳಿಕ್ಕೆ ನೀರಿನ ವ್ಯವಸ್ಥೆ ಹೇಗಿದೆ ರಾಜ ಮಹಾರಾಜರು ನೋಡುವಂಥ ಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ.